ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ ಭಟ್. ಇನ್ನೊಂದು ಸಂಡೇ, ಇನ್ನೊಂದು ಟಾಪಿಕ್. ಇವತ್ತಿನ ಟಾಪಿಕ್ ಏನು ಅಂತಂದರೆ ಆ್ಯಂಟಿಬಯೋಟಿಕ್ಸ್. ಬಹಳ ಜನಕ್ಕೆ ಈ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಏನು, ಆ್ಯಂಟಿಬಯೋಟಿಕ್ಸ್ ತೊಗೋಬೇಡಿ ಅಂತ ಈ ಥರದ್ದೆಲ್ಲ ಏನೋ ಅದು ಭಯಂಕರ ವಿಷ ಅನ್ನೋ ಥರ ಮಾತಾಡ್ತಾರಲ್ವ. ಸೊ ಅಂಥವರಿಗೋಸ್ಕರ ಸ್ವಲ್ಪ ಅವರಿಗೆ ತಿಳುವಳಿಕೆ ಬರಲಿ ಅನ್ನುವಂತಹ ಉದ್ದೇಶದಿಂದ ಈ ಜನರಲ್ ಟಾಪಿಕನ್ನು ಇವತ್ತು ಮಾತಾಡ್ತಾ ಇದ್ದೀನಿ. ಆ್ಯಂಟಿಬಯೋಟಿಕ್ಸ್. ಬಯೋಟಿಕ್ಸ್ ಅಂದರೆ ಏನು? ಬಯೋಟಿಕ್ಸ್ ಅಂದರೆ ಜೀವಿಗಳು. ಬಯಾಲಜಿ, ಸ್ಟಡಿ ಆಫ್ ಆರ್ಗ್ಯಾನಿಸಮ್ಸ್. ಅದು ಬ್ಯಾಕ್ಟೀರಿಯಾ, ವೈರಸ್ಸು ಇತ್ಯಾದಿ ಹಲವಾರು ಆರ್ಗ್ಯಾನಿಸಮ್ಗಳಿರ್ತವಲ್ವ. ಸೊ ಬಯೋಟಿಕ್ಸ್ ಅದರ ವಿರುದ್ಧ, ಅಂತಹ ಜೀವಿಗಳ ವಿರುದ್ಧವಾಗಿ ಬಳಸುವಂತಹ ಔಷಧಿಗಳಿಗೆ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತಾರೆ. ಆ್ಯಂಟಿಬಯೋಟಿಕ್ಕು ಅದು ಒಂದು ಕೆಮಿಕಲ್ ಏಜೆಂಟು, ಅದು ಒಂದು ರಾಸಾಯನಿಕ ವಸ್ತು. ಈ ರಾಸಾಯನಿಕ ವಸ್ತು ನೀವೀಗ ಗಿಡಗಳಿಗೆ ರಾಸಾಯನಿಕ ವಸ್ತುಗಳು ಸಿಂಪಡಿಸಿ ಕ್ರಿಮಿಕೀಟಗಳನ್ನು ನಾಶ ಮಾಡ್ತೀರಲ್ವ. ನಿಮ್ಮ ಪೈರನ್ನು ನಾಶ ಮಾಡುವಂಥ ಕೀಟಗಳನ್ನು ನಾಶ ಮಾಡಲಿಕ್ಕೆ ಅದಕ್ಕೆ ಒಂದು ಸ್ಪ್ರೇ ಹೊಡಿತೀರಾ, ಅದು ಒಂದು ಕೆಮಿಕಲ್ಲು, ಅದು ಒಂಥರ ಆ್ಯಂಟಿಬಯೋಟಿಕ್. ಅಂದರೆ ದೊಡ್ಡ ಜೀವಿಗಳಿಗೆ. ನಾವು ಬಳಸುವುದು ಸೂಕ್ಷ್ಮಾತಿ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳಿಗೆ ವಿರುದ್ಧವಾಗಿ ಬಳಸುವಂತಹ ಪದಾರ್ಥಗಳಿಗೆ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತಾರೆ. ಈ ಆ್ಯಂಟಿಬಯೋಟಿಕ್ಸನ್ನು ಎಲ್ಲದಕ್ಕೂ ಉಪಯೋಗ ಮಾಡಲಿಕ್ಕಾಗಲ್ಲ. ಉದಾಹರಣೆಗೆ ಒಂದು ಫಂಗಲ್ ಇನ್ಫೆಕ್ಷನ್, ಪಾಚಿ, ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗಲ್ಲ. ಅಥವಾ ವೈರಸ್, ಕಾಮನ್ ಕೋಲ್ಡ್, ಮೂಗಲ್ಲಿ ಎಳಿಲಿಕ್ಕೆ ಶುರುವಾಗುತ್ತೆ, ಆ್ಯಂಟಿಬಯೋಟಿಕ್ಸ್ ಶುರು ಮಾಡಿಬಿಡ್ತೀನಿ. ಇಲ್ಲ, ಆ್ಯಂಟಿಬಯೋಟಿಕ್ಸ್ ಬೇಡ. ಆ ಸಂದರ್ಭದಲ್ಲಿ ನಾವು ಡಾಕ್ಟ್ರುಗಳು ಆ್ಯಂಟಿಬಯೋಟಿಕ್ಸ್ ಬರ್ಕೊಡೋದಿಲ್ಲ. ಆ್ಯಂಟಿಬಯೋಟಿಕ್ಸ್ ಯಾವಾಗ ಬರ್ಕೊಡ್ತೀವಿ ಅಂದರೆ ಇದು ಬ್ಯಾಕ್ಟೀರಿಯಾಗಳ ವಿರುದ್ಧ ಮಾತ್ರ ಇದು ಕೆಲಸ ಮಾಡ್ತದೆ. ಬ್ಯಾಕ್ಟೀರಿಯಾಗಳ ವಿರುದ್ಧ ಕೆಲಸ ಮಾಡುವಂತಹ ರಾಸಾಯನಿಕ ವಸ್ತುಗಳಿಗೆ ಆ್ಯಂಟಿಬಯೋಟಿಕ್ಸ್ ಅಂತೀವಿ. ಜನರಲ್ಲಾಗಿ ಜೀವರಾಶಿಯ ವೈರಸ್ಸು, ಆದರೆ ವೈರಸ್ಸಿಗೆ ಆ್ಯಂಟಿಬಯೋಟಿಕ್ ವರ್ಕ್ ಆಗಲ್ಲ, ಅದನ್ನು ಸಾಯಿಸಲ್ಲ. ಸೊ ಹಾಗಾದರೆ ನೀವು ಕೇಳ್ಬೋದು, ಕೆಲವು ಸರ್ತಿ ನೀವು ನಮಗೆ ನೆಗಡಿ, ಕೆಮ್ಮು, ಕಫ ಅಂತ ಬಂದರೆ ನೀವು ಆ್ಯಂಟಿಬಯೋಟಿಕ್ ಕಫ ಅನ್ನೋದು ಅದು ತಿನ್ನು ವಾಟರಿ ಆಗಿದ್ದರೆ ಆವಾಗ ಆ್ಯಂಟಿಬಯೋಟಿಕ್ ಕೊಡಲ್ಲ. ಅದಕ್ಕೆ ನಾವು ಕ್ವಶನ್ ಯೂಶ್ವಲಿ ಕೇಳ್ತೀವಿ, ನಿಮ್ಮದು ಕಫ ಬರುತ್ತಲ್ವ ಅಥವಾ ಮೂಗಿನಲ್ಲಿ ಇಳಿತಲ್ವ, ಅದು ಥಿಕ್ ಆಗಿದೆಯಾ, ಗ್ರೀನಿಶ್ ಆಗಿದೆಯಾ, ವೈಟಿಶ್ ಆಗಿದೆಯಾ, ಗ್ರೀನಿಶ್ ಆಗಿದೆಯಾ, ವಾಟರಿ ಆಗಿದೆಯಾ, ಈ ಥರ ಎಲ್ಲ ಕ್ವಶನ್ ಕೇಳ್ತೀವಿ. ಅದೆಲ್ಲ ಕ್ವಶನ್ ಕೇಳೋದು ಸುಮ್ಮನೆ ನಮಗೆ ಟೈಮ್ ಪಾಸಾಗಿ ಅಲ್ಲ ಅದು. ಅದರಿಂದ ನಾವು ನಮಗೆ ಅರ್ಥ ಆಗ್ತದೆ, ಇಲ್ಲಿ ಸೆಕೆಂಡ್ರಿ ಇನ್ಫೆಕ್ಷನ್ ಇದೆ ಅಂತ. ಆಮೇಲೆ ನಾವು ಲಂಗ್ಸನ್ನು ಸ್ಟೆಥೋಸ್ಕೋಪ್ ಇಟ್ಬಿಟ್ಟು ಶ್ವಾಸಕೋಶನೆಲ್ಲ ನೋಡ್ತೀವಲ್ವ. ಆ ಶ್ವಾಸಕೋಶ ನೋಡಿದಾಗ ಇಲ್ಲಿ ಎದೆ ಭಾಗ, ಇಲ್ಲಿನೂ ಶ್ವಾಸಕೋಶ ಸ್ವಲ್ಪ ಅಂಶ, ಮತ್ತು ಇಲ್ಲಿ ಹಾರ್ಟ್ ಇರುತ್ತಲ್ವ. ಹಿಂದುಗಡೆ ಶ್ವಾಸಕೋಶ ಇರೋದು ಹಿಂದುಗಡೆ, ನಮಗೆ ಸರಿಯಾಗಿ ಕೇಳಿಸೋದು ಹಿಂದುಗಡೆ. ಸೊ ಶ್ವಾಸಕೋಶ ಎಲ್ಲ ನಾವು ಸ್ಟೆಥೋಸ್ಕೋಪ್ನಲ್ಲಿ ಹಾಕಿ ನೋಡಿದಾಗ ಅಲ್ಲಿ ನಮಗೆ ಕೆಲವು ಶಬ್ದಗಳು ಕೇಳಿಸ್ತವೆ. ಕೆಲವು ಕಫ ಬ್ಲಾಕ್ ಆಗಿದ್ದರೆ ಒಂದು ವೀಸಿಂಗ್ ಸೌಂಡ್, ಕುಯ್ ಅಂತ ಸೌಂಡ್ ಬರ್ತದೆ, ಅದು ವೀಸಿಂಗ್ ಸೌಂಡು. ಅಥವಾ ಕಫ ಬ್ಲಾಕ್ ಆಗಿದೆ, ಈಚೆ ಬರ್ತಾ ಇಲ್ಲ ಅಂತ ಅಂದರೆ ಗೊರಗೊರ ಅಂತ ಇರ್ತದೆ. ತುಂಬ ಕಫ ಇದ್ದರೆ ಕೆಮ್ಮಿದಾಗ ಆ ಗೊರಗೊರ ಹೋಗ್ಬಿಡ್ತದೆ, ಕಫ ಈಚೆ ಬಂದುಬಿಡ್ತದೆ ಅಲ್ವಾ. ಸೊ ಹೀಗೆ ಹಲವಾರು ವಿಷಯಗಳಿವೆ. MBBS ಅಂತ ಅಂದರೆ ಅದನ್ನೆಲ್ಲ ಕಲ್ತ್ಬಿಟ್ಟೆ ನಾವು ಬರೋದು ಈಚೆ. ಸೊ ಅದನ್ನು ಅದು ಯಾವಾಗ ಆ್ಯಂಟಿಬಯೋಟಿಕ್ಸ್ ಬಳಸಬೇಕು ಅನ್ನೋದನ್ನು ಅದು ವೈದ್ಯರು ನಿರ್ಧರಿಸುತ್ತಾರೆ. ಬಾಕಿ ಎಲ್ಲ ಅನಾವಶ್ಯಕವಾಗಿ ಯಾವ ಡಾಕ್ಟ್ರೂ ಆ್ಯಂಟಿಬಯೋಟಿಕ್ ಕೊಡಲ್ಲ. ಹಾಗೆ ಇಷ್ಟ ಬಂದಂಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ, ಯಾಕಂದರೆ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಬಹಳ ದೊಡ್ಡ ವಿಷಯ, ಬಹಳ ದೊಡ್ಡ ಚಾಪ್ಟರ್ ಅದು. ಬೇರೆ ಬೇರೆ ಥರದ ಆ್ಯಂಟಿಬಯೋಟಿಕ್. ಈಗ ಈ ಬ್ಯಾಕ್ಟೀರಿಯಾಗಳಲ್ಲಿ ಕೂಡ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತೆಲ್ಲ ಇರುತ್ತೆ. ಸೊ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾಗಳಿಗೆ ಕೆಲವು ಆ್ಯಂಟಿಬಯೋಟಿಕ್ಗಳು, ನೆಗೆಟಿವ್ಗೆ ಕೆಲವು ಆ್ಯಂಟಿಬಯೋಟಿಕ್ಗಳು, ಎರಡಕ್ಕೂ ಆಗುವಂಥದ್ದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಿ. ಕೆಲವು ಸರ್ತಿ ನಾನು ಹೇಳಿದ್ದು ಕೇಳಿಸ್ಕೊಂಡಿರ್ಬೋದು ನೀವು. ಸರಿ, ಹಾಗಾದ್ರೆ ಬಿಡಿ, ನಾನು ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ ಹಾಕ್ತೀನಿ ಅಂತ ಹೇಳ್ತೀನಿ. ನಾನು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಸ್ಪೋರಿಡೆಕ್ಸು, ಫೆಕ್ಸಿನ್ನು ಅಂತ ಈ ಥರ ಎಲ್ಲ ನಾನು ಹಾಕ್ತೀನಲ್ವ. ಅದು ಐ ವಾಂಟ್ ಟು ಕವರ್ ವೈಡರ್ ರೇಂಜ್ ಆಫ್ ಆರ್ಗ್ಯಾನಿಸಮ್ಸ್. ಬೇರೆ ಬೇರೆ ಥರ ಬ್ಯಾಕ್ಟೀರಿಯಾಗಳು. ಯಾವ ಬ್ಯಾಕ್ಟೀರಿಯಾ ಅಂದರೆ ನಮ್ಗೆ ಗೊತ್ತಿಲ್ಲ ನೋಡಿ ಅಲ್ವಾ. ಸೊ ಹಾಗಾಗಿ ನಾವು ಬ್ಲೈಂಡಾಗಿ ಹೆಚ್ಚಿನ ಪಾಸಿಟಿವ್ಗೆ ಅಮಾಕ್ಸಿಸಿಲಿನ್ ಈ ಥರದ್ದು ವರ್ಕ್ ಆಗ್ತದೆ.
ಎರಡೂ ಇರ್ಬೋದು, ಇದು ನೆಗೆಟಿವ್ ಇರ್ಬೋದು, ಗ್ರಾಮೀಣ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಮಿಕ್ಸಡ್ ಇನ್ಫೆಕ್ಷನ್ ಇರ್ಬೋದು ಅನ್ನುವಾಗ ನಾವು ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಕು ಹಾಕಬೇಕಾಗ್ತದೆ. ಆಮೇಲೆ ಆ್ಯಂಟಿಬಯೋಟಿಕ್ಸ್ಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ನಿರ್ದಿಷ್ಟ ದಿವಸಗಳಿಗೆ ತಗೊಳ್ಬೇಕು. ಸಾಧಾರಣ ಮಟ್ಟಿಗೆ 500 ಮಿಲಿಗ್ರಾಮದು ದಿನಕ್ಕೆ 2 ತಗೊಳ್ಳೇಬೇಕಾಗ್ತದೆ ಅಡಲ್ಟ್ಸಿಗೆ. ಆ ಥರ 5ರಿಂದ 7 ದಿವಸ ಬೇಕಾಗ್ತದೆ. ಅದು ನಮಗೆ ಡಾಕ್ಟ್ರುಗಳಿಗೆ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತಂದರೆ, ನೀವು ನೋಡಿರ್ಬೋದು, ನಾನು 3 ದಿವಸಕ್ಕೆ ಬರ್ಕೊಡ್ತೀನಿ, 5 ದಿವಸಕ್ಕೆ ಬರ್ಕೊಟ್ರೆ ಅದರಲ್ಲೂ ರೇಟ್ ಕೇಳಿಬಿಟ್ಟು ತಗೊಳ್ಳೋದೇ ಇಲ್ಲ, ಅದನ್ನು ವಾಸಿ ಆಗೋಲ್ಲ. ನಾನು ಯಾವಾಗ ಹೇಳ್ತೀನಿ ಅಟ್ಲೀಸ್ಟ್ 3 ದಿವಸ ತಗೊಳ್ಳಿ. ನಾನು ಅದಕ್ಕೆ ಒಂದು ವಯಾಮೀಡಿಯಾ ಸೊಲ್ಯೂಷನ್ ಕಂಡು ಹಿಡ್ದಿದ್ದೀನಿ. 3 ದಿವಸ ಆ್ಯಂಟಿಬಯೋಟಿಕ್ ತಗೊಳ್ಳಿ, ನಿಮ್ಗೆ ತುಂಬ ಇಂಪ್ರೂವ್ಮೆಂಟು ಇದೆ ಅಂತ ಅನಿಸಿದರೆ ಇನ್ನು 2 ದಿವಸ ಎಕ್ಸ್ಟ್ರಾ ತಗೊಳ್ಳಿ, ಆವಾಗ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಾಂಪ್ರಮೈಸ್ ಫಾರ್ಮುಲಾ ನಾನೇ ಮಾಡಿರೋದು, ಅದು ನಂದು ಪ್ರಾಕ್ಟೀಸ್ನಲ್ಲಿ. ಸೊ ಸ್ವಲ್ಪ ಅಕಸ್ಮಾತ್ 3 ದಿವಸದಲ್ಲಿ ನಿಮಗೆ ಸ್ವಲ್ಪ ಕೂಡ ಏನೂ ಡಿಫ್ರೆನ್ಸ್ ಇಲ್ಲ, ವೆಯ್ಟ್ ಫಾರ್ 3 ಡೇಸ್ ಮಿನಿಮಮ್. 3 ದಿವಸಕ್ಕೆ ಮುಂಚೆ ಬಂದರೆ ನಾನು ಹೇಳ್ತೇನೆ, ನೀವು ಮತ್ತೆ ಬಂದು ಮಧ್ಯದಲ್ಲಿ ಬಂದರೆ ಮತ್ತೆ ಚಾರ್ಜ್ ಮಾಡ್ತೀನಿ ಅಂತೇಳಿ. ಯಾಕೆಂದರೆ ತಾಳ್ಮೆ ಇಲ್ಲ ಜನಗಳಿಗೆ. ಅವರಿಗೆ ಡಾಕ್ಟ್ರು ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು, ಆದರೆ ಡಾಕ್ಟ್ರು ಬರೆದಿರೋ ಔಷಧಿಯನ್ನು ತಾಳ್ಮೆಯಿಂದ ತೊಗೊಳ್ಬೇಕು. ಅದನ್ನು 3 ದಿವಸ ಅಂದರೆ 3 ದಿವಸ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಯಾರಿಗೂ ಇಲ್ಲ. ಅದಕ್ಕೆ ನನ್ನ ಪನಿಷ್ಮೆಂಟ್ ಏನು, ಮತ್ತೆ ನೀನು ನಾಳೆ ಬಂದರೆ ಮತ್ತೆ ಚಾರ್ಜ್ ಮಾಡ್ತೀನಿ ನಾನು ಅಂಥೇಳಿ. ಸೊ ಹಾಗೆ ಸ್ವಲ್ಪ ಅದು ಡಿಟರ್ ಆಗ್ತದೆ, ಅದು ಬರೋದಿಲ್ಲ ಮತ್ತೆ ಒಂದು 5 ದಿವಸ ಆದಮೇಲೆ. ವಾಸಿ ಆದರೆ ಬರೋದಿಲ್ಲ, ವಾಸಿ ಆಗಲಿಲ್ಲ ಅಂದರೆ ಬನ್ನಿ ಅಂತ ಹೇಳ್ತೀವಿ. ನೀವು ವಾಸಿ ಆಗಿಲ್ಲ ಅಂದರೆ ಏನು ಮಾಡ್ತಾರೆ ಡಾಕ್ಟ್ರ್ ಹಾಗಾದರೆ? ಸೊ ನಾವು ಇನ್ನೊಂದು ಸೆಟ್ ಆಫ್ ಆ್ಯಂಟಿಬಯೋಟಿಕ್ಸ್ ಟ್ರೈ ಮಾಡ್ಬೋದು. ಅಕಸ್ಮಾತ್ ನ್ಯೂಮೋನಿಯಾ ಆ ಥರ ದೊಡ್ಡ ಕಾಯಿಲೆ ಅಂತ ಅನಿಸಿದರೆ ಕೂಡಲೇ ನಾವು ಇನ್ವೆಸ್ಟಿಗೇಷನ್ಸ್ಗೆ ಕಳಿಸ್ತೀವಿ, ಚೆಸ್ಟ್ ಎಕ್ಸ್ರೇ ಮಾಡಿ. ಈ ಸೈನುಸೈಟಿಸ್ ಎಲ್ಲ ಆದರೆ ನಮಗೆ ಅರ್ಥ ಆಗ್ತದೆ, ಅದಕ್ಕೇನು ಎಕ್ಸ್ರೇ ಏನು ಬೇಕಾಗಿಲ್ಲ, ಸ್ಕಲ್ಲದ ಎಕ್ಸ್ರೇ ಏನು ಬೇಕಾಗಿಲ್ಲ. ಸೈನುಸೈಟಿಸು ಸಿಮ್ಟಮ್ ವೈಸೇ ಅರ್ಥ ಆಗುತ್ತೆ. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಜನರಲ್ಲಾಗಿ ಒಂದು 5 ದಿವಸ ಕೊಟ್ಟ ತಕ್ಷಣ ಹೋಗುತ್ತೆ. ಸಪೋಸ್ ಒಳಗಡೆ ಆಗಿರೋದು ನ್ಯೂಮೋನಿಯಾದ್ದು ಬ್ಯಾಕ್ಟೀರಿಯಾ ಆದರೆ ಪಕ್ಕವಾಸಿ ಆಗೋದಿಲ್ಲ, ಆವಾಗ ನಾವು ಚೆಸ್ಟ್ ಎಕ್ಸ್ರೇ ಮಾಡ್ಕೊಂಡು ಬನ್ನಿ. ಅಥವಾ ಚೆಸ್ಟ್ ಎಕ್ಸ್ರೇ ಜೊತೆ ಆ್ಯಂಟಿಬಯೋಟಿಕ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಮಾಡಿಸ್ಕೊಂಡು ಬನ್ನಿ. ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಅಂದರೆ ಏನು? ಇದು ನಮ್ಮ ಕಫ, ಈಗ ಕೆಮ್ಮಾದರೆ ಕಫ, ಆ ಕಫವನ್ನು ತೆಗೆದು ಒಂದು ಇದರಲ್ಲಿ ಹಾಕ್ಕೊಂಡು ಅವರು ಅದನ್ನು ಒಂದು ಜಾಸ್ತಿ ಇದು ಕಪ್ಸ್ ಥರ ಇರುವಂಥದ್ದು ಒಂದು ಡಿಸ್ಕ್ ಇರುತ್ತೆ, ಅದರಲ್ಲಿ ಒಂದೊಂದರಲ್ಲಿ ನೀವು ಬೇರೆ ಬೇರೆ ಆ್ಯಂಟಿಬಯೋಟಿಕ್ದು ಚಿಕ್ಕ ಪ್ರಮಾಣದಲ್ಲಿ ಎಲ್ಲ ಆ್ಯಂಟಿಬಯೋಟಿಕ್ಗಳು ಆ ತೂತುಗಳಲ್ಲಿ ಇರ್ತವೆ, ಆ ಕಪ್ಸಲ್ಲಿ. ಸೊ ನಿಮ್ಮ ಕಫವನ್ನು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಅದರಲ್ಲಿ ಎಲ್ಲ ಹಾಕ್ತೀವಿ. ಅದಾದ ನಂತರ ಆ್ಯಂಟಿಬಯೋಟಿಕ್ಸು ಯಾವ ಆ್ಯಂಟಿಬಯೋಟಿಕ್ಸಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾಶ ಆಗಿದೆ ಅಂತ ಒಂದು 24 ಗಂಟೆಯಿಂದ 48 ಗಂಟೆವರೆಗೂ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಅದಕ್ಕೆ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಅಂದರೆ ಇಮ್ಮಿಡಿಯೇಟಾಗಿ ಸಿಗಲ್ಲ, 2 ಡೇಸ್ ವೆಯ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ಮ್ಯಾಕ್ಸಿಮಮ್ ಇನ್ಹಿಬಿಷನ್ ಆಫ್ ಗ್ರೋತ್ ಅಂತ ಅಲ್ಲಿ ಯಾವುದರಲ್ಲಿ ಜಾಸ್ತಿ ನೀವು ನೋಡಿರ್ಬೋದು, 12 ಮಿಲಿಮೀಟರ್ಸ್, 18 ಮಿಲಿಮೀಟರ್ಸ್, 10 ಮಿಲಿಮೀಟರ್ಸ್, ನೋ ಗ್ರೋತ್ ಅಂತ ಕೆಲಸ ಬರುತ್ತೆ, ಗ್ರೋತೇ ಇಲ್ಲ, ಅಲ್ಲಿ ಬ್ಯಾಕ್ಟೀರಿಯಾನೇ ಇಲ್ಲ ಅಂಥೇಳಿ ಆ ಥರನೂ ಬರುತ್ತೆ. ಸೊ ಆ್ಯಂಟಿಬಯೋಟಿಕ್ ಸೆನ್ಸಿಟಿವಿಟಿ, ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ. ಕಲ್ಚರ್ ಅಂದರೆ ಬೆಳೆಸೋದು, ಬ್ಯಾಕ್ಟೀರಿಯಾವನ್ನು ಬೆಳೆಸಿ ಅದು ಯಾವ ಆ್ಯಂಟಿಬಯೋಟಿಕ್ಗೆ ಸೆನ್ಸಿಟಿವ್ ಆಗಿದೆ ಅಂತ ನೋಡಿ ಆ ನಂತರ ಆ ಆ್ಯಂಟಿಬಯೋಟಿಕ್ಸನ್ನು ಬಳಸಬೇಕು, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಎಕ್ಸ್ರೇ, ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಇತ್ಯಾದಿ ಇದು. ಆಮೇಲೆ ಈ ಬ್ಲಡ್ನಲ್ಲಿ ಇದು ಕೆಲವು ಇನ್ಫೆಕ್ಷನ್ಗೆ ಬ್ಲಡ್ನಲ್ಲಿ ಕೆಲವು ಪ್ಯಾರಾಮೀಟರ್ಸು ಹೆಚ್ಚು ಕಮ್ಮಿ ಎಲ್ಲ ಆಗುತ್ತೆ. ಸಾಧಾರಣ ಮಟ್ಟಿಗೆ ಯಾವುದೇ ಇನ್ಫೆಕ್ಷನ್ ಆದ್ರೂ WBC ಕೌಂಟ್ ಜಾಸ್ತಿ ಆಗುತ್ತೆ. WBCಗಳಂದರೆ ನಮ್ಮ ವೈರಿಯ ವಿರುದ್ಧ ಹೋರಾಡುವಂತಹ ಬಿಳಿ ರಕ್ತ ಕಣಗಳು. ಸೊ ಅದು ನ್ಯಾಚುರಲಿ ಜಾಸ್ತಿ ಆಗಿರುತ್ತೆ ಇನ್ಫೆಕ್ಷನ್ ಆಗುವಾಗ. ಸೊ ಇದನ್ನು ಜನರಲ್ ಪ್ಯಾರಾಮೀಟರ್ಸ್ ಒಂದಷ್ಟು ಬರೀತೀವಿ. ಸೊ ಇದು ರಕ್ತ, ಎಕ್ಸ್ರೇ, ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ, ಈ ಥರ ಹಲವಾರು ಪರೀಕ್ಷೆಗಳನ್ನು ಮಾಡ್ತೀವಿ. ಮಾಡಿಬಿಟ್ಟು ಕೊನೆಗೆ ತೀರ್ಮಾನ ಮಾಡ್ತೀವಿ. ಸಾಧಾರಣ ಮಟ್ಟಿಗೆ ಸುಮಾರು 80 to 90, 80ರಿಂದ 90% ನಾವು ನಾರ್ಮಲ್ ಆಗಿ ಕೊಡುವಂಥ ಆ್ಯಂಟಿಬಯೋಟಿಕ್ಸಲ್ಲೇ ಅವುಗಳು ನಾಶವಾಗ್ತವೆ, ಬ್ಯಾಕ್ಟೀರಿಯಾಗಳು ನಾಶ ಆಗ್ತವೆ. ತುಂಬ ಅಪರೂಪದ ಸಂದರ್ಭದಲ್ಲಿ ಅದು ಯಾವ ಆ್ಯಂಟಿಬಯೋಟಿಕ್ ವರ್ಕ್ ಮಾಡುತ್ತೆ ಅಂತ ಕಂಡು ಹಿಡಿದುಬಿಟ್ಟು ಆ ನಂತರ ಹಾಕ್ತೀವಿ. ಆಮೇಲೆ ಕೆಲವರು ಸರ್ ನನಗೆ ಬೇಗ ವಾಸಿ ಆಗಬೇಕು ಸರ್, ನನಗೆ ನೆಕ್ಸ್ಟ್ ವೀಕ್ ಒಂದು ಪ್ರಾಜೆಕ್ಟ್ ಇದೆ ಸರ್ ಆ್ಯಂಟಿಬಯೋಟಿಕ್ಸ್ ಹಾಕ್ಬಿಡಿ ಸರ್ ಅಂತ.
ಇಫ್ ಇಟ್ ಈಸ್ ಎ ವೈರಸ್, ನಾನು ಆ್ಯಂಟಿಬಯೋಟಿಕ್ಸ್ ಯಾಕೆ ಹಾಕಲಿ? ಆ್ಯಂಟಿಬಯೋಟಿಕ್ಸ್ ಹಾಕೋ ಥರ ಇರೋಲ್ಲ. ಈ ವೈರಸ್ಗಳು ತುಂಬ ಕಿರಿಕಿರಿ ಮಾಡ್ತವೆ. ಉದಾಹರಣೆಗೆ ನಿಮ್ಮೊಂದು ನೆಗಡಿ ಆದರೆ ಮೂಗು ಕುದುರಿಕೆ, ಮೂಗಲ್ಲಿ ಸೋರುತ್ತೆ, ಕಣ್ಣು ಉರಿ, ಕಣ್ಣು ತಿಕ್ಕೋಣ ಅಂತ ಅನಿಸುತ್ತೆ, ಎಲ್ಲ ಆಗುತ್ತೆ. ಸೊ ಅದಕ್ಕೆಲ್ಲ ಆ್ಯಂಟಿಬಯೋಟಿಕ್ ಆನ್ಸರ್ ಅಲ್ಲ. ಅದಕ್ಕೆ ಅದು ಸಿಮ್ಟಮ್ಯಾಟಿಕ್ ಆಗಿ ಕೊಡಬೇಕು. ಮೂಗಲ್ಲಿ ಸೋರ್ತಾ ಇದ್ದರೆ, ಇರಿಟೇಷನ್ ಆಗ್ತಾ ಇದ್ದರೆ ಅದಕ್ಕೆ ಆ್ಯಂಟಿಹಿಸ್ಟಮಿನ್, ತುರಿಕೆ ಕಮ್ಮಿ ಮಾಡುವಂಥ ಔಷಧಿ, ಈ ಥರ ಬೇರೆ ಎಲ್ಲ ವಿಧಾನಗಳಿವೆ. ಬರೀ ಆ್ಯಂಟಿಬಯೋಟಿಕ್ ಹಾಕಿದ ತಕ್ಷಣ ಆಯಿತು ಅಂತೇನಿಲ್ಲ. ಅದೇ ತರಹ ಆ್ಯಂಟಿಬಯೋಟಿಕ್ಸ್ ಬೇಡ ಅಂತ ಆ್ಯಂಟಿಬಯೋಟಿಕ್ಸನ್ನು ಏನೋ ದೆವ್ವ ನೋಡಿದಂಗೆ ಆ ಥರನೂ ನೋಡಬೇಡಿ. ಪ್ರತಿಯೊಂದು ನಾನು ನನ್ನ ಇದರಲ್ಲಿ ಕೂಡ ಹೇಳ್ತೀನಿ, ಟಾಪಿಕಲ್ಲಿ ಮಾತಾಡುವಾಗಲೂ ಹೇಳ್ತೀನಿ, ಇದರ ಚಾಯ್ಸನ್ನು ನೀವು ನಂಬಿದ ನಿಮ್ಮ ಕುಟುಂಬ ವೈದ್ಯರಿಗೆ ಬಿಟ್ಟುಬಿಡಿ. ಯಾವಾಗ ನೀವು ನಿಮ್ಮ ಕುಟುಂಬ ವೈದ್ಯರನ್ನು ಅವ್ರನ್ನ ಸೇಫು, ಅವ್ರನ್ನ ನಂಬೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಅವ್ರನ್ನ ಚೂಸ್ ಮಾಡಿರ್ತೀರೋ, ಆಮೇಲೆ ನೀವು ಜಸ್ಟ್ ನಿಮ್ಮ ಬಾಡಿಯನ್ನು ಅವ್ರಿಗೆ ಒಪ್ಪಿಸಿ ಅವರು ಅದಕ್ಕೆ ಬೇಕಾದ ಹಾಗೆ ಔಷಧಿಗಳನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ನೀವು ಅವರಲ್ಲಿ ನಂಬಿಕೆ ಇಡಬೇಕು. ಯಾವಾಗಲೂ ಹೇಳ್ದಂಗೆ ಮತ್ತೆ ನಾನು ಹೇಳ್ತೀನಿ ಯಾವಾಗಲೂ ಜನಗಳಿಗೆ, ಸರ್ ನಿಮ್ಮ ಕೈಗುಣ ಭಾಳ ಒಳ್ಳೆಯದು ಅಂತಾರೆ. ಕೈಗುಣ ಕಾಲ್ಗುಣ ಅಂತೆಲ್ಲ ಏನಿಲ್ಲ. ನೀವು ದೇವರನ್ನು ನಂಬಿ ಡಾಕ್ಟ್ರ ಮೇಲೆ ವಿಶ್ವಾಸ ಇಡಿ, ಔಷಧಿಗಳು ಆಟೋಮೆಟಿಕ್ಕಾಗಿ ಕೆಲಸ ಮಾಡ್ತವೆ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಕೈಗುಣ ಕಾಲ್ಗುಣ ಎಲ್ಲ ಸೊಸೆ ಕಾಲಿಟ್ಟ ಗಳಿಗೆಯಿಂದ ಹಂಗಾಯ್ತೀನಿ, ಅದೆಲ್ಲ ಸುಮ್ಮನೆ ಕೆಟ್ಟ ಹೆಸರು ತರಬೇಡಿ. ಹೆಣ್ಮಕ್ಳಿಗೂ ಕೂಡ ಅವ್ರ ಪಾಡಿಗೆ ಬರ್ತಾರೆ, ಹೋಗ್ತಾರೆ, ಅವ್ರ ಕರ್ತವ್ಯ ಮಾಡ್ತಾರೆ. ನಾವು ಅಷ್ಟೇ ನಮ್ಮ ಪಾಡಿಗೆ ನಾವು ಇದ್ದೀವಿ. ನೀವು ಬರ್ತೀರಾ, ನಿಮ್ಗೆ ಔಷಧಿ ಕೊಡುವಂಥ ಕರ್ತವ್ಯ ನಂದು. ಸರಿಯಾಗಿ ಡಯಾಗ್ನೋಸಿಸ್ ಮಾಡಿ ಔಷಧಿ ಕೊಡುವಂಥ ಕರ್ತವ್ಯ ನಮ್ಮದು ಡಾಕ್ಟ್ರುಗಳದ್ದು. ನಾವು ಅದನ್ನು ಮಾಡ್ತೀವಿ. ಯಾವುದೇ ಕ್ವಾಲಿಫೈಡ್ ಅಂದರೆ MBBS ಕ್ವಾಲಿಫೈಡ್ ಆಗಿರುವಂಥ ಡಾಕ್ಟ್ರು ಅನಾವಶ್ಯಕವಾಗಿ ಯಾವುದೇ ಔಷಧಿಗಳನ್ನು ಹಾಕಲ್ಲ. ಯಾಕಂದರೆ ಅವುಗಳ ಸೈಡ್ ಎಫೆಕ್ಟ್ಸು ಅವ್ರಿಗೆ ಗೊತ್ತು ಚೆನ್ನಾಗಿ. ನೀವು ಪೇಯ್ನ್ ಕಿಲ್ಲರ್ಗಳು ಇಷ್ಟ ಬಂದಂಗೆ ಓವರ್ ದ ಕೌಂಟರ್ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ನ ಹತ್ರ ಒಂದು ಬೆನ್ನುಗೆ ಒಂದು ಔಷಧಿ ಕೊಡಮ್ಮ ಅಂತೀರಾ, ಅವನು ಏನೋ ಒಂದು ಕೊಡ್ತಾನೆ. ಅದನ್ನು ಮಾತ್ರ ನಾನು ಡಿಸ್ಕರೇಜ್ ಮಾಡ್ತೀನಿ. ಆ್ಯಂಟಿಬಯೋಟಿಕ್ಸ್ ಓವರ್ ದ ಕೌಂಟರ್ ಯಾವತ್ತೂ ತೊಗೊಳ್ಬೇಡಿ. ಪೇಯ್ನ್ ಕಿಲ್ಲರ್ಸ್ ಓವರ್ ದ ಕೌಂಟರ್ ಯಾವತ್ತೂ ತೊಗೊಳ್ಬೇಡಿ. ಕೆಲವು ಪೇಯ್ನ್ ಕಿಲ್ಲರ್ಗಳು ಡೈಕ್ಲೋಫೆನಾಕ್, ಅಸಿಕ್ಲೋಫೆನಾಕ್ ಇದೆಲ್ಲ ನಿಮ್ಮ ಕಿಡ್ನಿಯನ್ನು ನಾಶ ಮಾಡ್ತವೆ. ಯಾಕಂದರೆ ನೀವು ಅಭ್ಯಾಸ ಮಾಡ್ಕೊಂಡಿರ್ತೀರ. ಭಾಳ ಜನ ನನಗೆ ಗೊತ್ತಿರೋ ಒಬ್ಬಳು ಲ್ಯಾಬ್ ಟೆಕ್ನಿಷಿಯನ್, ಅವಳ ಅಮ್ಮ ಸತ್ತಿದ್ದೆ ಕಿಡ್ನಿ ಫೇಲ್ಯೂರ್. ಯಾಕೆ? ಬೆನ್ನು ಬಂತು, ಕಾಲು ಜಾಯಿಂಟ್ ಪೇಯ್ನ್ ಬಂತು, ಅಸಿಕ್ಲೋಫೆನಾಕು ಡೈಕ್ಲೋಫೆನಾಕ್ ಟ್ಯಾಬ್ಲೆಟ್ ಪೇಯ್ನ್ ಕಿಲ್ಲರ್ ತಗೊಂಡು 2 ಕಿಡ್ನಿ ಹೋಗಿ ಡಯಾಲಿಸಿಸ್ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ. ಕೊನೆಗೊಂದು ದಿವಸ ಕೈ ಬಿಡ್ತಾರೆ, ಆಮೇಲೆ ಅವರು ಮೇಲೆ ಹೋಗ್ತಾರೆ. ಸೊ ಹಾಗಾಗಿ ದಯವಿಟ್ಟು ಡಾಕ್ಟ್ರ್ ಫೀಸ್ ಕೊಟ್ಟರೂ ಪರವಾಗಿಲ್ಲ, ಇಟ್ ಈಸ್ ವರ್ತ್. ವೈದ್ಯರನ್ನು ಸಂಪರ್ಕಿಸಿ, ಅವರ ವಿವೇಚನೆಗೆ ಬಿಡಿ. ಅವರು ಖಂಡಿತವಾಗಿಯೂ ನಿಮಗೆ ಗುಣವಾಗುವ ಥರ ಔಷಧಿ ಕೊಡ್ತಾರೆ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ಯಾವ ಟಾಪಿಕ್ ಮಾತಾಡಬೇಕು ಅಂತ ಹೇಳಿ, ನನಗೆ ಲಾಸ್ಟ್ ಟೈಮು ಹೇಳಿದ್ದೀನಿ, ಕೊನೆಗೆ ಏನೋ ಹುಡುಕಿಬಿಟ್ಟೆ, ನಾನೇ ಒಂದು ಹುಡುಕಿದೆ, ಸಿಕ್ತಿವತ್ತು. ದಯವಿಟ್ಟು ನನಗೆ ಟಾಪಿಕ್ ಸಜೆಸ್ಟ್ ಮಾಡಿ, ನಾನು ಅದರ ಬಗ್ಗೆ ಮಾತಾಡ್ತೀನಿ. ನನಗೆ ಈ ಮರಣ ಭಯ, ಫಿಯರ್ ಆಫ್ ಡೆತ್ ಅನ್ನೋ ಟಾಪಿಕ್ ಒಂದು ಲೇಡಿನೇ ಹೇಳಿದ್ದು. ಸೊ ಅದನ್ನು ಅವತ್ತು ಮಾತಾಡಿದೆ ನಾನು, ಫಿಯರ್ ಆಫ್ ಡೆತ್ ಮಾತಾಡಿದ್ದೆ. ಸೊ ಹಾಗೆ ನೀವು ನನಗೆ ಸಜೆಸ್ಟ್ ಮಾಡಿ, ನಾನು ಅದರ ಬಗ್ಗೆ ಮಾತಾಡ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.